ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚೇತನ, ಗಣಿತ ಶಿಕ್ಷಕಿ, ದೊಡ್ಡಾಲ್ಮರ ಪ್ರೌಢಶಾಲೆ. ಮಕ್ಕಳೇ, ನಾವು 10ನೇ ತರಗತಿಯ ಒಂದು ಪಾಠವಾಗಿರ್ತಕ್ಕಂತಹ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಇದ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಈ ಜೋಡಿಗಳನ್ನ ಬಿಡಿಸ್ತಕ್ಕಂಥ ಮೊದಲನೇ ವಿಧಾನ ಆಗಿರ್ತಕ್ಕಂಥ ಆದೇಶ ವಿಧಾನವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಆದೇಶ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸೋದಕ್ಕೆ, ಸೊ ಈ ಜೋಡಿಗಳನ್ನ ಬಿಡಿಸೋದಕ್ಕೆ, ಸಮೀಕರಣಗಳ ಜೋಡಿಗಳನ್ನ ಬಿಡಿಸೋದಕ್ಕೆ ನಮಗೆ 4 ವಿಧಾನ ಇದೆ. ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ ಮತ್ತು ನಕ್ಷಾ ವಿಧಾನ. ಈ 4 ವಿಧಾನಗಳಲ್ಲಿ ಮೊದಲನೇದನ್ನ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಆದೇಶ ವಿಧಾನದಲ್ಲಿ ಕೊಟ್ಟಿರ್ತಕ್ಕಂತಹ 2 ಸಮೀಕರಣಗಳನ್ನು ಏನು ಮಾಡಿದ್ವಿ, ಒಂದು ಸಮೀಕರಣವನ್ನು ಮತ್ತೊಂದರಲ್ಲಿ ವ್ಯಕ್ತಪಡಿಸಿಬಿಟ್ಟು ಅಲ್ಲಿ ನಾವೇನು ಮಾಡಿದ್ವಿ, ಸಮೀಕರಣ ಮೂಲಗಳನ್ನು ಕಂಡುಹಿಡಿದಿದ್ವಿ. ಈ 2ನೇ ವಿಧಾನ ಆಗಿರ್ತಕ್ಕಂಥ ವರ್ಜಿಸುವ ವಿಧಾನದಲ್ಲಿ ನಾವು ಇವತ್ತು ಆ ಒಂದು ಸಮೀಕರಣಗಳಲ್ಲಿರ್ತಕ್ಕಂತಹ ಚರಾಕ್ಷರಗಳ ಸಹಗುಣಕಗಳನ್ನು ಏನು ಮಾಡ್ಕೋಬೇಕು, ಸಮ ಮಾಡಿಕೊಂಡು ನಂತರ ವರ್ಜಿಸೋದು ಅಂದರೆ ರದ್ದುಗೊಳಿಸೋದು ಅಂತ ಅರ್ಥ. ಆ ಚರಾಕ್ಷರನ ಕಂಪ್ಲೀಟಾಗಿ ಕ್ಯಾನ್ಸಲೇಷನ್ ಮಾಡೋದು ಅಂತ ಅರ್ಥ, ಎಲಿಮಿನೇಟ್ ಮಾಡೋದು ಅಂತ ಅರ್ಥ. ಆಯಿತಾ, ಕಂಪ್ಲೀಟಾಗಿ ಅದನ್ನು ಸಂಪೂರ್ಣವಾಗಿ ವರ್ಜಿಸಿದಾಗ, ರದ್ದುಗೊಳಿಸಿದಾಗ ಅಲ್ಲಿ ನಾವು ನಮಗೆ ಸಿಗ್ತಕ್ಕಂಥದ್ದು ಒಂದು ಚರಾಕ್ಷರ ಇರ್ತಕ್ಕಂಥ ಸಮೀಕರಣ ಸಿಗುತ್ತೆ. ಅದ್ರ ಬೆಲೆಯನ್ನು ತಗೊಂಡು ನಾವು ಮತ್ತೊಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬೇಕಾಗತ್ತೆ. ಸೊ ಈ ವಿಧಾನವನ್ನು ನಾವಿವತ್ತು ಈ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಮೊದಲನೇದಾಗಿ ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸುವುದು. ಮೊದಲನೇ ಕ್ವಶನು, 2x + y = 5, 3x + 2y = 8. ಇಲ್ಲಿ ನೋಡಿದ್ರೆ x ಮತ್ತು y ಅನ್ನೋ 2 ಚರಾಕ್ಷರಗಳು ಇದ್ದಾವಲ್ವ, ಅಲ್ಲಿ x ಮತ್ತು y ನಲ್ಲಿ ಇಲ್ಲ x ಅನ್ನಾದರೂ ನಾವು ವರ್ಜಿಸಬೇಕು. x ಚರಾಕ್ಷರವನ್ನಾದರೂ ನಾವೇನು ಮಾಡಬೇಕು, ರದ್ದುಗೊಳಿಸಬೇಕು. ಇಲ್ಲ y ಚರಾಕ್ಷರವನ್ನಾದರೂ ನಾವು ರದ್ದುಗೊಳಿಸಬೇಕು. ಅಲ್ಲಿ ರದ್ದುಗೊಳಿಸೋದು ಅಂದ್ರೆ ಅರ್ಥ ಏನು, ಅವುಗಳ ಒಂದು ಬೆಲೆ ಸಮ ಇರಬೇಕು. ಈಗ 1x ಇದ್ರೆ 1x ಇರಬೇಕು, 2x ಇದ್ರೆ 2x ಇರಬೇಕು. ಅಂದರೆ ಅವುಗಳ ಸಹಗುಣಕಗಳೇನಾಗಿರಬೇಕು, ಸಮ ಇರಬೇಕು. ಹಾಗೆ ಅವುಗಳ ಚಿಹ್ನೆಗಳನ್ನು ನಾವು ಚೇಂಜ್ ಮಾಡಿದಾಗ, ಚಿಹ್ನೆಗಳು ಪ್ಲಸ್ ಇರೋದನ್ನ ಮೈನಸ್, ಒಂದು ಸಮೀಕರಣದ ಚಿಹ್ನೆಯನ್ನು, ಆ ಚರಾಕ್ಷರದ ಚಿಹ್ನೆಯನ್ನು ಬದಲಾವಣೆ ಮಾಡಿದಾಗ ಪ್ಲಸ್ ಇರ್ತಕ್ಕಂಥದ್ದು ಮೈನಸ್, ಮೈನಸ್ ಇರ್ತಕ್ಕಂಥದ್ದು ಪ್ಲಸ್ ಮಾಡಿದಾಗ ಚಿಹ್ನೆ ಬದಲಾವಣೆ ಆದಾಗ ನಮಗೆ ಅಲ್ಲಿ ರದ್ದು ಅಂದರೆ ಆ ಒಂದು ಚರಾಕ್ಷರ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ, ರದ್ದುಗೊಳ್ಳುತ್ತೆ. ಆಯಿತಾ. ಸೊ ಇಲ್ಲಿ ಈ ಮೊದಲನೇದ್ರಲ್ಲಿ ನಾವು ಪ್ರತಿಯೊಂದರಲ್ಲೂ ನಾವು ಆಲ್ಮೋಸ್ಟ್ x ಚರಾಕ್ಷರವನ್ನು ರದ್ದುಗೊಳಿಸೋಣ. ಯಾಕಂದರೆ ಫಸ್ಟಲ್ಲಿ x ಮತ್ತು y ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ x ಚರಾಕ್ಷರವನ್ನು ರದ್ದುಗೊಳಿಸಬೇಕು. ಈ ಮೊದಲನೇ ಸಮೀಕರಣದಲ್ಲಿ x ನ ಒಂದು ಸಹಗುಣಕ ಏನಿದೆ, 2 ಇದೆ. 2ನೇ ಸಮೀಕರಣದಲ್ಲಿ x ನ ಸಹಗುಣಕ ಏನಿದೆ, 3 ಇದೆ. ಈಗ ಈ ಮೊದಲನೇ ಸಮೀಕರಣದಲ್ಲಿ x ನ ಸಹಗುಣಕ 2ಅನ್ನ 2ನೇ ಸಮೀಕರಣಕ್ಕೆ ಉಳಿಸ್ಕೋಬೇಕು. 2ನೇ ಸಮೀಕರಣದಲ್ಲಿರ್ತಕ್ಕಂತಹ x ನ ಸಹಗುಣಕ 3ಅನ್ನ ಮೊದಲನೇ ಸಮೀಕರಣ ಪೂರ್ತಿಗೆ ನಾವು ಉಳಿಸ್ಕೋಬೇಕು. ಅರ್ಥ ಆಯ್ತಾ? ಇವಾಗ ನೋಡಿ, ನೋಡ್ಕೊಳ್ಳಿ, ಮೊದಲನೇ ಸಮೀಕರಣ ಯಾವಿದೆ, 2x + y = 5. ಇದನ್ನ ನಾವು ಯಾವ್ದನ್ನ ಗುಣಿಸ್ಕೋಬೇಕು, ಈ x ನ ರದ್ದುಗೊಳಿಸಬೇಕು ಅಂದಾಗ x ಸಹಗುಣಕವನ್ನೇ ನಾವೇನು ಮಾಡಬೇಕು, ತಗೋಬೇಕು. ಈ 2ನೇ ಸಮೀಕರಣದಲ್ಲಿರ್ತಕ್ಕಂಥ x ನ ಸಹಗುಣಕ ಏನಿದೆ ಮಕ್ಕಳೇ, 3 ಇದೆ. ಇದನ್ನ 3ರಿಂದ ಗುಣಾಕಾರ ಮಾಡಬೇಕು. ಈಗ 2ನೇ ಸಮೀಕರಣ ಏನಿದೆ, 3x + 2y = 8 ಇದೆ. ಸೊ ಈ ಸಮೀಕರಣಕ್ಕೆ ನಾವು ಈ x ನ ಸಹಗುಣಕನ ಇಲ್ಲಿ ಗುಣಿಸ್ಕೋಬೇಕು. ಈ x ನ ಸಹಗುಣಕ ಏನಿದೆ, ಇಲ್ಲಿ 2 ಇದೆ. ಸೊ ಇದನ್ನ ನಾವೇನು ಮಾಡಬೇಕು, 2ರಿಂದ ಗುಣಿಸಿದಾಗ ನಮಗೆ ಹೊಸದಾಗಿ 2 ಸಮೀಕರಣಗಳು ಬರ್ತವೆ. 3 × 2 ಎಷ್ಟು ಬಂತು, 6x. 3 × 1y ಅಂದರೆ 3y. 3 × 5 ಅಂದರೆ 15. 2 × 3 ಅಂದರೆ 6x ಪ್ಲಸ್ 2 × 2 ಅಂದರೆ 4y = 2 × 8 ಅಂದರೆ 16. ಇಲ್ಲಿ ನೋಡಿದ್ರಾ, ಇವಾಗ ನಮಗೆ ಇಲ್ಲಿ 2 ಸಮೀಕರಣಗಳಿದ್ದಾವೆ. ಈ 2 ಸಮೀಕರಣದಲ್ಲಿ x ನ ಸಹಗುಣಕಗಳಿಗೆ ಸಮ ಇರಬೇಕಾ. 2ನೇ ಸಮೀಕರಣದಲ್ಲಿರ್ತಕ್ಕಂತಹ ಚಿಹ್ನೆಗಳನ್ನು ನಾವೇನು ಮಾಡಬೇಕು, ಬದಲಾವಣೆ ಮಾಡಬೇಕು. ಇಲ್ಲಿ ಪ್ಲಸ್ 6x ಅಂತ ಇದೆ, ಇದನ್ನ ನಾವೇನು ಮಾಡೋಣ, ಮೈನಸ್ ಅಂತ ತಗೋಣ. ಇಲ್ಲಿ ಪ್ಲಸ್ 4y ಏನಾಯಿತು, ಮೈನಸ್ 4y ಆಯಿತು. ಇಲ್ಲಿ ಪ್ಲಸ್ 16 ಏನಾಯಿತು, ಮೈನಸ್ 16 ಆಯಿತು. ಅರ್ಥ ಆಯ್ತಾ? ಮೊದಲು ನಾವು x ನ ಚರಾಕ್ಷರದ ಸಹಗುಣಕಗಳನ್ನ ಸಮ ಮಾಡ್ಕೊಂಡಿದ್ದೀವಿ. ಈಗ ರದ್ದುಗೊಳಿಸಬೇಕು ಅಂದ್ರೆ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಆಗಬೇಕು ಅಂದ್ರೆ ನಮಗೆ ಏನಾಗಬೇಕು, ಕಳಿಬೇಕು. ಇಲ್ಲಿ ಆಲ್ರೆಡಿ ನಮಗೆ ಇಲ್ಲಿ 6x ಇದೆ, ಇಲ್ಲಿ 6x ಇದೆ, ಒಂದು ಚಿಹ್ನೆಗಳಿದ್ದಾವೆ. ಸೊ ಈಗ ಚಿಹ್ನೆ ಇದ್ರದ್ದು ಚೇಂಜ್ ಮಾಡಿದಾಗ, ನಾವು ಇದ್ರದ್ದು ಚೇಂಜ್ ಮಾಡಿದಾಗ ಇಲ್ಲಿ ಪ್ಲಸ್ 6x ಆಯ್ತು, ಇಲ್ಲಿ ಮೈನಸ್ 6x ಆಯಿತು. ಅಲ್ಲಿ ಏನಾಯಿತು, 6x - 6x = 0 ಬಂತು. ನಾವೇನು ಬದಲಾವಣೆ ಮಾಡಿದ್ವಲ್ಲ ಆ ಚಿಹ್ನೆಯನ್ನು ಪರಿಗಣಿಸಬೇಕು. ಈ ಪ್ಲಸ್ ಇದೆ, ಮೈನಸ್ ಇದೆ, ಏನು ಮಾಡಬೇಕು, ಕಳಿಬೇಕು. 4y ನಲ್ಲಿ 3y ಕಳೆದ್ರೆ ಎಷ್ಟು ಬಂತು, ನಮಗೆ 1y ಆಯಿತು. ಈ ದೊಡ್ಡ ನಂಬರ್ 4y ಚಿಹ್ನೆ ಏನಿದೆ, ಮೈನಸ್ ಇರೋದ್ರಿಂದ ಮೈನಸ್ ಆಯಿತು.
-16. ಸೊ ಪ್ಲಸ್ ಮೈನಸ್ ಏನ್ ಮಾಡಬೇಕು, ಕಳಿಬೇಕು. 16ರಲ್ಲಿ 1 ಹೋದ್ರೆ 16ರಲ್ಲಿ 15 ಹೋದ್ರೆ 1. ಇಲ್ಲೂ ಕೂಡ ದೊಡ್ಡ ನಂಬರಿಗೆ ಮೈನಸ್ ಇರೋದ್ರಿಂದ -1. ಈಗ -y -1 ಇದೆ ಅಂದರೆ ಎರಡು ಕಡೆಗೂ ಮೈನಸ್ ಇರೋದ್ರಿಂದ ನಮಗೆ ಸಿಗ್ತಕ್ಕಂಥ y ನ ಬೆಲೆ ಎಷ್ಟು ಮಕ್ಕಳೇ 1. ಸೊ y ನ ಬೆಲೆ 1 ಅಂತ ಸಿಗ್ತಾನೆ. ಇವಾಗ ಈ y 1 ಬೆಲೆ ಸಿಕ್ತು ಅಂದ್ರೆ ಯಾವ್ದಾದ್ರು ಎರಡು ಸಮೀಕರಣದಲ್ಲಿ ಯಾವುದನ್ನಾದ್ರೂ ನಾವು ಸಮೀಕರಣವನ್ನು ತಗೊಂಡು y ಬೆಲೆಯನ್ನು ಹಾಕಿ ನಾವೇನ್ ಮಾಡೋಣ, x ನ ಬೆಲೆ ತಗೋಣ. ಸೊ y = 1 ಅನ್ನು 2x + y = 5ರಲ್ಲಿ ಹಾಕಿದಾಗ ಅಥವಾ ಆದೇಶಿಸಿದಾಗ ಇವಾಗ 2x + y ನ ಬೆಲೆ ಏನಿದೆ 1 ಇದೆ ಹಾಕಿದ್ದೀನಿ. ಇವಾಗ ಈ ಇದು ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಕಲ್ತಿದ್ದೀವಲ್ಲ, ಆ ರೀತಿ ಬಂದ್ಬಿಟ್ಟು. ಸೊ ಇವಾಗ 2x = 5 - 1 ಆಯಿತು. ಸೊ ಇವಾಗ 2x = 5ರಲ್ಲಿ 1 ಕಳೆದ್ರೆ ಎಷ್ಟು ಮಕ್ಕಳೇ 4. x = 4/2 2 ಹಾಗಾಗಿ x ನ ಬೆಲೆ ಎಷ್ಟು ಬಂತು ಮಕ್ಕಳೇ 2 ಬಂತು. ಸೊ ಹಾಗಾದ್ರೆ ಈ ಸಮೀಕರಣದ ಮೂಲ ಏನು ಬರುತ್ತೆ, x ನ ಬೆಲೆ 2 ಹಾಗೆ y ನ ಬೆಲೆ 1. ಸೊ ಅಲ್ಲಿಗೆ 2, x ನ ಬೆಲೆ 2 ಬಂದಿದೆ, y ನ ಬೆಲೆ 1 ಬಂದಿದೆ. ಸೊ ಈ ರೀತಿಯಾಗಿ ನಾವು ವರ್ಜಿಸುವ ವಿಧಾನದ ಲೆಕ್ಕಗಳನ್ನ ಮಾಡಬೇಕಾಗತ್ತೆ. ಇನ್ನೊಂದು ತೋರಿಸ್ತೀನಿ ನೋಡಿ ಮಕ್ಕಳ. x + y = 5. ನೆಕ್ಸ್ಟ್ 2x - 3y = 4. ಇದು ಸಮೀಕರಣ 1 ಅಂತ ತಗೋಣ. ಸಮೀಕರಣ 2 ಅಂತ ಏನು ಕೊಟ್ಟಿದ್ದಾರಲ್ಲಿ x + y = 5 ಹಾಗೆ 2x - 3y = 4 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇರ್ತಕ್ಕಂಥ ಚರಾಕ್ಷರ ಏನಿಲ್ಲ ಅಂತ ಏನು ತಗೋಬೇಕು, 1x. ಇಲ್ಲಿ ಇರ್ತಕ್ಕಂಥ ಚರಾಕ್ಷರ ಏನಿದೆ, ಇಲ್ಲಿ ಚರಾಕ್ಷರದ ಸಹಗುಣಕ x ನ ಸಹಗುಣಕ ಏನಿದೆ 2 ಇದೆ. ಆಯ್ತಾ? ಇವಾಗ ಮೊದಲನೇ ಸಮೀಕರಣವನ್ನು ಬರೆದಿದ್ದೀನಿ. x + y = 5. ಈ ಸಮೀಕರಣ 2x - 3y = 4. ಈ ಸಮೀಕರಣ ಇಲ್ಲಿ ನೋಡಿ, ಇದ್ರದ್ದು ಸಹಗುಣಕ 1 ಇದೆ, ಇದ್ರದ್ದು ಸಹಗುಣಕ 2 ಇದೆ. ಹೌದಾ? ಒಂದನ್ನ ಇದು ಗುಣಿಸ್ಕೋಬೇಕು. ಈ ಎರಡು ಸಹಗುಣಕವನ್ನ ಮೊದಲ ಸಮೀಕರಣಕ್ಕೆ ಗುಣಿಸ್ಕೋಬೇಕು. x ನ ಸಹಗುಣಕಗಳನ್ನ ಏನ್ ಮಾಡಬೇಕು, ಗುಣಿಸ್ಕೋಬೇಕು. ಮೊದಲನೇ ಸಹಗುಣಕನ ಎರಡನೇದನ್ನ ಮೊದಲನೇದಕ್ಕೆ, ಯಾಕಂದ್ರೆ ಅದು ನಮಗೆ ಸಮ ಬರಬೇಕು. 1 2 ಇದೇನಾಯ್ತು 2 ಆಗುತ್ತೆ, 2 ಇದೇನಾಗುತ್ತೆ 2 ಆಗುತ್ತೆ. ಸೊ ಹಾಗಾಗಿ ಮೊದಲನೇ ಸಮೀಕರಣದಲ್ಲಿ ನೋಡಿ, ಈ ನಂಬರ್ ಇದೆಲ್ಲ ಇದನ್ನ ಇಲ್ಲಿ ತಗೋಬೇಕು. ಸೊ ಇಲ್ಲಿ x ನ ಸಹಗುಣಕ ಇಲ್ಲಿ ಈ ಒಂದನ್ನ ಇಲ್ಲಿ ತಗೋಬೇಕು ಅಷ್ಟೇ, ಉಲ್ಟಾ ಬರ್ತದೆ. x ನ ಪಕ್ಕದಲ್ಲಿರ್ತಕ್ಕಂಥ ಸಹಗುಣಕ ಯಾರು ಇಲ್ಲ ಅಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. 1x ಅನ್ನೋದನ್ನ x ಅಂತ ಬರೀತೀವಿ. ಸೊ ಈ 1ನ್ನ ನಾವು ಇಲ್ಲಿ ಗುಣಿಸ್ಕೊತೀವಿ, ಈ 2ನ್ನ ನಾವು ಆ ಕಡೆಗೆ ಗುಣಿಸ್ಕೊತೀವಿ. ಇವಾಗ ಹೊಸದಾಗಿ ಬರ್ತಕ್ಕಂಥ ಸಮೀಕರಣ ಯಾವುದು, 2x + 2y = 2. ನೆಕ್ಸ್ಟ್ ಬರ್ತಕ್ಕಂಥದ್ದು 1x - 3y = 1 ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಲೈನ್ ಹಾಕಬೇಕು. ಚಿನ್ನ ಚೇಂಜ್ ಮಾಡಿದಾಗ ಬರೆಯೋಕ್ಕಾಗತ್ತೆ. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇದನ್ನೇನು ಮಾಡ್ಕೋಬೇಕು, ಮೈನಸ್ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಇದೆ ಅಲ್ವಾ, ಇದನ್ನೇನು ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇದನ್ನೇನು ಮಾಡ್ಕೋಬೇಕು, ಮೈನಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಅಂತ ಅಕಸ್ಮಾತ್ ಇಲ್ಲಿ 1x ಬದಲಾಗಿ ಇಲ್ಲಿ 1x ಬದಲಾಗಿ ಮೈನಸ್ ಅಂತ ಇತ್ತು, -x ಅಂತ ಇದ್ದಾಗ ನೀವಿಲ್ಲಿ ಬರೀ 1ನ್ನ ಗುಣಿಸೋದಿಲ್ಲ, -1 ಗುಣಿಸ್ಕೋಬೇಕು. ಅರ್ಥ ಆಯ್ತಲ್ವಾ? ಅಲ್ಲಿ ಏನು ಸಹಗುಣಕ ಮೈನಸ್ ಇದ್ರೆ -1. ಅಕಸ್ಮಾತ್ ನಿಮಗೆ -x ಬದಲಾಗಿ ಇಲ್ಲಿ ನಿಮಗೆ ಏನಾದರೂ -2 ಇತ್ತಪ್ಪ ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮಗೆ -2x ಅಂತ ಏನಾದರೂ ಇದ್ರೆ ಅಲ್ಲಿ x ನ ಸಹಗುಣಕ ಏನಾಗುತ್ತೆ ಹೇಳ್ರಿ, -2 ಅಂತನಾಗುತ್ತೆ. ನೀವು ಗುಣಾಕಾರ ಮಾಡ್ಬೇಕಾದ್ರೆ -2 ಅಂತಲೇ ತಗೋಬೇಕು. ಅಲ್ಲಿ x ನ ಜೊತೆಗೆ ಮೈನಸ್ ಚಿಹ್ನೆ ಇದ್ರೆ ಮೈನಸ್ ಚಿಹ್ನೆ ಜೊತೆಗೆ ಸಂಖ್ಯೆ ತಗೋಬೇಕು. ಅರ್ಥ ಆಯ್ತಾ? ಪ್ಲಸ್ ಇದ್ರೆ ಪ್ಲಸ್ ನ ಜೊತೆಗೆ ಸಂಖ್ಯೆಯನ್ನ ತಗೋಬೇಕು. ಇಲ್ಲಿ ಸೊ ಏನಿಲ್ಲ ಪ್ಲಸ್ ಇದಾವಲ್ವಾ, ಹಾಗಾಗಿ 1x ಮತ್ತೆ 2x ಅಂತ ತಗೊಂಡಿದ್ದೀನಿ. ಇವಾಗ ನಮಗೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಬರುತ್ತೆ, ಮೈನಸ್ ಇರೋದು ಪ್ಲಸ್ ಬರುತ್ತೆ, ಹಾಗೆ ಇಲ್ಲಿ ಪ್ಲಸ್ ಇರೋದನ್ನ ಮೈನಸ್ ಬರುತ್ತೆ. ಇಲ್ಲಿ ಪ್ಲಸ್ 2x -2x ಇದೆ, ಏನಾಗುತ್ತೆ ಅಲ್ಲಿ ರದ್ದುಗೊಳಿಸ್ತಾ ಇದ್ದೀನಿ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಪ್ಲಸ್ ಮೈನಸ್ ಇದ್ರೆ 2x ಅಲ್ಲಿ 2x ಬರುತ್ತೆ, ನಮಗೆ 0 ಬರುತ್ತೆ. ಇಲ್ಲಿ ಪ್ಲಸ್ ಮತ್ತೆ ಪ್ಲಸ್ ಚೇಂಜ್ ಆಗಿರ್ತಕ್ಕಂಥ ಚಿಹ್ನೆ ನೋಡ್ಕೋಬೇಕು. ಪ್ಲಸ್ ಪ್ಲಸ್ ಏನ್ ಮಾಡ್ಬೇಕು, ಒಂದೇ ಚಿಹ್ನೆ ಅಂದ್ರೆ ಕೂಡ್ಬೇಕು. 3 ಮತ್ತೆ 2
ಏನು ಬರುತ್ತೆ 5y ಇಸ್ ಈಕ್ವಲ್ ಟು ಪ್ಲಸ್ ಮತ್ತೆ ಮೈನಸ್ ಇದೆ ಏನು ಮಾಡಬೇಕು ಕಳಿಬೇಕು ಬೇರೆ ಬೇರೆ ಚಿಹ್ನೆ 10ರಲ್ಲಿ 4 ಕಳೆದ್ರೆ ಎಷ್ಟು 6 ದೊಡ್ಡ ನಂಬರ್ಗೆ ಪ್ಲಸ್ ಇದೆ ಆಲ್ರೆಡಿ ನಾವು ಪ್ಲಸ್ ಅಂತಾನೆ ಬರ್ತೀವಿ ಸೊ y ನ ಬೆಲೆ ಏನು ಬಂತು ಮಕ್ಕಳೇ ನೋಡಿ ಇಲ್ಲಿ 5y ಇಸ್ ಈಕ್ವಲ್ ಟು 6 ಅಂತ ಇದೆ y ನ ಬೆಲೆ 6/5 ಅಂತ ಆಯ್ತು y ನ ಬೆಲೆ ಏನಂತ ಬರುತ್ತೆ 6/5 ಅಂತ ಬರ್ತೀವಿ ಇವಾಗ ನಮಗೆ ಏನು ಬೇಕು x ನ ಬೆಲೆ ಬೇಕು ಆ y ನ ಬೆಲೆಯಿಂದ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ನಾವು ಹಾಕಬೇಕಾಗುತ್ತೆ x ನ ಬೆಲೆಯಿಂದ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಹಾಕಿದಾಗ ಸೊ y ಬೆಲೆ ಬಂತು y is equal to 6/5 ಅನ್ನು ಸಮೀಕರಣ 1ರಲ್ಲಿ ಹಾಕಿದಾಗ ಸೊ ಸಮೀಕರಣ 1ರಲ್ಲಿ ಹಾಕಿದಾಗ ಅಥವಾ ಆದೇಶಿಸಿದಾಗ ಏನಿದೆ x plus y is equal to 5 ಅಂತ ಇದೆ ಹೌದಾ ಸೊ ಇಲ್ಲಿ x plus y ನ ಬೆಲೆ ಎಷ್ಟು ಬಂದಿದೆ 6/5 is equal to 5 ಇವಾಗ x ಜೊತೆಗೆ ಇರತಕ್ಕಂಥ ಪ್ಲಸ್ 6/5 ಏನಾಗುತ್ತೆ ಈ ಕಡೆ ಬರುತ್ತೆ 5 ಮೈನಸ್ 6/5 ಸೊ ಇಲ್ಲಿ ಲಾಸ ತಗೋಬೇಕು 5 ಮತ್ತೆ 1ರ ಲಾಸ ಎಷ್ಟು 5 5 ಇಂದ 25 ಮೈನಸ್ 1 ಆದ್ರೆ 6 ಅಲ್ಲಿಗೆ 25ರಲ್ಲಿ 6 ನ ಕಳೆದ್ರೆ ಎಷ್ಟು ಬಂತು ಮಕ್ಕಳೇ 19/5 ಅಂತ ಬಂತು ಹಾಗಾದ್ರೆ ಸಮೀಕರಣ ನಮಗೆ ಏನು ಸಿಗುತ್ತೆ ನಮಗೆ x, y 19/5, 6/5 ಇದು ನಮಗೆ ಸಿಗ್ತಕ್ಕಂತಹ ಪರಿಹಾರ ಮತ್ತೆ ಆದೇಶ ವಿಧಾನಕ್ಕಿಂತ ಹೋಲಿಸಿದ್ರೆ ಈ ವರ್ಜಿಸುವ ವಿಧಾನ ತುಂಬಾ ಸುಲಭವಾಗಿರ್ತಕ್ಕಂಥ ವಿಧಾನ ಆಗಿದೆ ಆ ಸಹಗುಣಕಗಳನ್ನ ಸಮ ಮಾಡ್ಕೋಬೇಕು ಸಮ ಮಾಡ್ಕೊಂಡ್ಮೇಲೆ ಅವುಗಳ ಚಿಹ್ನೆಗಳನ್ನ ಬದಲಾವಣೆ ಮಾಡಿಕೊಂಡು ಒಂದನ್ನ ಚರಾಕ್ಷರವನ್ನ ವರ್ಜಿಸಬೇಕು ಹಾಗೆ ಇನ್ನೊಂದು ಚರಾಕ್ಷರದ ಬೆಲೆ ಸಿಗುತ್ತೆ ಅದನ್ನ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ನಾವು ಹಾಕಿದಾಗ ನಮಗೆ ಮತ್ತೊಂದು ಚರಾಕ್ಷರದ ಬೆಲೆ ಸಿಗತ್ತೆ ಅರ್ಥ ಆಯ್ತಾ ಮಕ್ಕಳ ಇವಾಗ ಇನ್ನೊಂದು ಲೆಕ್ಕಕ್ಕೆ ಹೋಗೋಣವಾ 3x plus 2y 3x plus 2y is equal to 10 ಮತ್ತು 2x minus 2y is equal to 2 ಇದು ಸಮೀಕರಣ 1 ಸಮೀಕರಣ 2 ಇಲ್ಲಿ ನೋಡಿದ್ಲ ಈ ಸಮೀಕರಣದಲ್ಲಿ ನಾವು ಬರೀ ಯಾವಾಗ x ಅನ್ನೇ ಮಾಡಬೇಕಾ y ನ ಮಾಡಬಾರ್ದಾ ಅಂತ ಏನಾದರೂ ಇತ್ತು ಅಂದ್ರೆ ಇಲ್ಲಿ ನೋಡಿ ಈ ಸಮೀಕರಣ ನೋಡಿದಾಗ ಮೊದಲು ಹಿಂದಿನ ಸಮೀಕರಣ ನೋಡಿದಾಗ ಇಲ್ಲಿ ಇದು x ಇದೆ ಇಲ್ಲಿ 1y ಇದೆ ಇಲ್ಲಿ 5 ಇದೆ ಕೆಳಗಡೆ 2x ಇದೆ ಆಮೇಲೆ 3y ಇದೆ ಇಲ್ಲಿ 4 ಇದೆ ಯಾವುದು ಕೂಡ ಚರಾಕ್ಷರದ ಸಹಗುಣಕಗಳು ಸಮ ಇಲ್ಲ ಹೌದಲ್ವಾ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ x ನ ಸಹಗುಣಕ ಮೊದಲೇ ಇರುತ್ತಲ್ಲ ಅದು ಈಸಿಯಾಗಿ ಬರೆಯಕ್ಕೆ ಸಾಧ್ಯ ಸಹಗುಣಕ ತಗೊಳ್ಳೋಕೆ ಈಸಿ ಅಂತ ಹೇಳ್ಬಿಟ್ಟು x ನ ಕ್ಯಾನ್ಸಲ್ ಮಾಡ್ತೀವಿ ಈಗ ಇಲ್ಲಿ ಬಂದ್ರೆ ಈ ಮೂರನೇ ಲೆಕ್ಕದಲ್ಲಿ 3x plus 2y is equal to 10 ಅಂತ ಇದೆ ನೆಕ್ಸ್ಟ್ 2x minus 2y is equal to 2 ಅಂತ ಇದೆ ಈ ಮೊದಲನೇ x ನ ಚರಾಕ್ಷರಗಳು ನೋಡ್ಕೊಂಡು x ನ ಒಂದು ಚರಾಕ್ಷರ ತಗೊಂಡಾಗ ಅದರ ಸಹಗುಣಕ 3 ಇದೆ ಇಲ್ಲೇನಿದೆ 2 ಇದೆ ಇಲ್ಲಿ y ನ ಚರಾಕ್ಷರ ತಗೊಂಡಾಗ y ಚರಾಕ್ಷರ ತಗೊಂಡಾಗ ಅದರ ಸಹಗುಣಕ ಇಲ್ಲಿ 2 ಇದೆ ಇಲ್ಲೇನಿದೆ ಮತ್ತೆ ಮೈನಸ್ 2 ಇದೆ ಹೌದಲ್ವಾ ಇದಕ್ಕೂ 2 ಇದೆ ಇದಕ್ಕೂ 2 ಅಂತ ಇದೆ ಇಲ್ಲಿ ಪ್ಲಸ್ 2 ಇದೆ ಇಲ್ಲಿ ಮೈನಸ್ 2 ಇದೆ ಆ ರೀತಿ ಇದ್ದಾಗ ನಾವು y ನ ಚರಾಕ್ಷರನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದಾ ಅಂತ ಅನ್ಸುತ್ತೆ ಹೌದಲ್ವಾ ಯಾವುದು ಗುಣಾಕಾರನ ಮಾಡಬೇಕಾಗಿಲ್ಲ ಅಥವಾ ಯಾವುದನ್ನು ಪ್ಲಸ್ ಮತ್ತೆ ಮೈನಸ್ ಚಿಹ್ನೆ ಮಾಡೋದು ಕೂಡ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಎರಡು ಸಮೀಕರಣದಲ್ಲಿ ಪ್ಲಸ್ 2y ಮೈನಸ್ 2y ಇದೆ ಅಲ್ವಾ ನಾವೀಗ ಮಾಡ್ತಾ ಇದ್ದೀವಿ ಸೇಮ್ ಚರಾಕ್ಷರಗಳು ಮತ್ತೆ ಸೇಮ್ ಸಹಗುಣಕ ಇರೋದು ಬರ್ಕೊಂಡು ಅದೇನ್ ಮಾಡ್ತಾ ಇದ್ದೀವಿ ಚಿಹ್ನೆ ಚೇಂಜ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ವಿ ಇಲ್ಲಿ ಒಂದೊಂದ್ಸರಿ ನೋಡಿದಾಗ ನಮಗೆ y ನ ಒಂದು ಸಹಗುಣಕಗಳು ಆಲ್ಮೋಸ್ಟ್ ಏನಾಗಿದ್ದಾವೆ ಅಲ್ಲಿ ಒಂದೇ ಇದ್ದಾವೆ ಚಿಹ್ನೆನೂ ಕೂಡ ಏನಾಗಿದ್ದಾವೆ ಬದಲಾವಣೆ ಅಂದ್ರೆ 1 ಪ್ಲಸ್ 1 ಮೈನಸ್ ಇದೆ ಡೈರೆಕ್ಟ್ ಆಗಿ ನಾವು ಅದನ್ನ ಏನ್ ಮಾಡಬಹುದು ಕ್ಯಾನ್ಸಲ್ ಮಾಡಬಹುದು ಹಾಗಾಗಿ ಇಲ್ಲಿ ಬೇಕಿದ್ರೆ x ಕೂಡ ಕ್ಯಾನ್ಸಲ್ ಮಾಡಬಹುದು ಬಟ್ x ಬೈ x ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಇದನ್ನ 2 ರಿಂದ ಗುಣಿಸ್ಕೊತೀವಿ ಎರಡನೇ ಸಮೀಕರಣವನ್ನ 3 ರಿಂದ ಗುಣಿಸ್ಕೊತೀವಿ ಸೊ ಹಾಗಾಗಿ ನೋಡಿದ್ವಿ 3x plus 2y is equal to 10 ಹೀಗೆ ಬರ್ಕೊತೀವಿ 2x minus 2y is equal to 2 ಡೈರೆಕ್ಟ್ ಆಗಿ ಬರ್ಕೊತೀವಿ ಇಲ್ಲಿ ಯಾವುದನ್ನು ಕೂಡ ಗುಣಾಕಾರ ಮಾಡ್ತಾ ಇಲ್ಲ ಯಾವ ಚಿಹ್ನೆ ಕೂಡ ಬದಲಾವಣೆ ಮಾಡ್ತಿಲ್ಲ ಅಕಸ್ಮಾತ್ ಏನಾದ್ರು ಪ್ಲಸ್ ಇರ್ತಿತ್ತಪ್ಪ ಅಂತ ಇಟ್ಕೊಳ್ಳಿ ಅಕಸ್ಮಾತ್ ಏನಾದ್ರು ಮೈನಸ್ ಸಹಗುಣಕ ಒಂದು ಸಮೀಕರಣದಲ್ಲಿ ಪ್ಲಸ್ ಇದ್ದು ಅದರಲ್ಲೂ ಪ್ಲಸ್ ಇದ್ದಾಗ ಅವಾಗ ಏನ್ ಮಾಡ್ತಾ ಇದ್ವಿ ಇಲ್ಲೂ ಮೈನಸ್ ತಗೊಂಡು ಇಲ್ಲೂ ಕೂಡ ಚಿಹ್ನೆಗಳನ್ನ ಬದಲಾವಣೆ ಮಾಡ್ತಾ ಇದ್ವಿ ಬಟ್ ಇಲ್ಲಿ
ಆಲ್ರೆಡಿ ನಮಗೆ ಅವರು ಏನ್ ಮಾಡಿದ್ದಾರೆ, ಡೈರೆಕ್ಟ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣದಲ್ಲಿ ಅವರು ಚಿಹ್ನೆ ಬದಲಾವಣೆ ಆಗೇ ಇದೆ. ಡೈರೆಕ್ಟ್ ಆಗಿ ಏನಾಗುತ್ತೆ, ಕ್ಯಾನ್ಸಲ್ ಆಗಿರುತ್ತೆ. ನಮಗೇನು ಒಟ್ಟು ಎಕ್ಸ್ ಮತ್ತೆ ವೈ ನ ಬೆಲೆ ಬೇಕಷ್ಟೇ, ಹೌದಲ್ವಾ? ಇಲ್ಲಿ ವೈ ನ ಚರಾಕ್ಷರ ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ, ಇದು ಪ್ಲಸ್ 3x ಇದು ಪ್ಲಸ್ 2x ಇದೆ. ಹಾಗಾದ್ರೆ ಕೂಡ ಏನ್ ಬಂತು, ಪ್ಲಸ್ 5x ಪ್ಲಸ್ 10 ಪ್ಲಸ್ 2 ಅಂದ್ರೆ ಏನ್ ಬಂತು, ಪ್ಲಸ್ 12 ಬಂತು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇಲ್ಲಿ ನೋಡಿ x is equal to 12 ಡಿವೈಡೆಡ್ ಬೈ ಎಷ್ಟಾಯ್ತು, 5 ಅಂತ ಆಯ್ತು. 12 ಡಿವೈಡೆಡ್ ಬೈ 5. ಹಾಗಾಗಿ ಇವಾಗ x ನ ಬೆಲೆ ಬಂತಲ್ವಾ? ಸೊ ಇಲ್ಲಿ x ನ ಬೆಲೆ ಏನು ಬಂತು ಮಕ್ಕಳೇ, 12 ಬೈ 5 ಅಂತ ಬಂತು. ಸೊ ಇಲ್ಲಿ ಲೆಕ್ಕದಲ್ಲಿ ನಾವು ಮೊದಲು y ನ ಬೆಲೆ ಕರೀತಾ ಇದ್ವಿ. ಇದು ನಮಗೆ ಏನು ಸಿಕ್ತು, ನಮಗೆ x ನ ಬೆಲೆ ಸಿಗುತ್ತೆ. ಇದನ್ನ ನಾವು y ನ ಬೆಲೆ ಒಂದು ಸಮೀಕರಣಕ್ಕೆ ಈ y ನ ಬೆಲೆ ಕಂಡುಹಿಡಿಯೋಣ. x is equal to 12 divided by 5 ಅನ್ನು ಸಮೀಕರಣ ಒಂದರಲ್ಲಿ ಯಾವ್ದಾದ್ರು ತಗೊಳ್ಳಿ, 1 ಅಥವಾ 2 ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಅಥವಾ ಹಾಕಿದಾಗ ಸಮೀಕರಣ ಯಾವುದು, 3x ಪ್ಲಸ್ 2y is equal to 10. ಸೊ ಇಲ್ಲಿ x ನ ಬೆಲೆ ಏನಂದ್ರೆ 3 into 12 by 5 ಪ್ಲಸ್ 2y is equal to 10. ಸೊ ಇವಾಗ 12 36 ಡಿವೈಡೆಡ್ ಬೈ 5 ಪ್ಲಸ್ 2y is equal to 15. ಇವಾಗ ಇದನ್ನ ಚೆಕ್ ಮಾಡಿದ್ರೆ ಚಿಹ್ನೆ ಏನಾಗುತ್ತೆ, ಬದಲಾವಣೆ ಆಗುತ್ತೆ. 2y is equal to 10 ಮೈನಸ್ 36 ಡಿವೈಡೆಡ್ ಬೈ 5. ಸೊ ಇಲ್ಲಿ ಲಾಸ ಏನಿದೆ, 5 ಇದೆ. 5 ತಗೊಂಡ್ರೆ 5 ಮತ್ತೆ 50 ಮೈನಸ್ 36 ಆಯಿತು. ಸೊ ಅದಕ್ಕೆ ಎಷ್ಟು ಬರುತ್ತೆ, 14 ಬೈ 5 ಆಯಿತು. ನಮಗೆ ಇರೋದು 2y is equal to 14 ಬೈ 5 ಅಂದರೆ y is equal to 14 ಬೈ 5 ಇಂಟು 2. ಈ 2 ತಗೊಂಡಿದ್ದೀನಿ. 14 ಬೈ ಎಷ್ಟಾಯ್ತು ಅಂದರೆ 10 ಆಯಿತು. 2 7 2 ಸೊ ಅದಕ್ಕೆ x ನ ಬೆಲೆ ಎಷ್ಟು ಬಂದಿತ್ತು, 12 ಬೈ 5 ಮತ್ತೆ 7 ಬೈ 5 ನಮ್ಮ ಬೇಕಾಗಿರ್ತಕ್ಕಂತಹ x ಮತ್ತೆ y ಚರಾಕ್ಷರಗಳ ಬೆಲೆಗಳು ಆಗಿದ್ದಾವೆ. ಸೊ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೋದು. ಇದೇ ಕರೆಯು ಡೈರೆಕ್ಟ್ ಆಗಿ ನಮಗೆ ಅವರು ಚರಾಕ್ಷರಗಳ ರೂಪದಲ್ಲಿ ಸಮೀಕರಣ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕಗಳು. ಇವಾಗ ಮುಂದಕ್ಕೆ ಲೆಕ್ಕಗಳನ್ನ ವಾಕ್ಯ ರೂಪದಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರಲ್ಲ ಆ ಲೆಕ್ಕಗಳನ್ನ ಮಾಡೋಣ. ಸೊ ಮಕ್ಕಳ ಇಲ್ಲಿ ನೋಡಿ, ಹಿಂದಿನ ಒಂದು ಲೆಕ್ಕಗಳಲ್ಲಿ ಡೈರೆಕ್ಟ್ ಆಗಿ ನಮಗೆ ಸಮೀಕರಣಗಳು ಕೊಟ್ಟಿದ್ರು. ಅಲ್ಲಿ ಸಮೀಕರಣಗಳನ್ನ ಒಂದನ್ನ ವರ್ಜಿಸ್ಬಿಟ್ಟು ಇನ್ನೊಂದು ಬೆಲೆ ಕಂಡಿದ್ವಿ. ಇಲ್ಲಿ ನಮಗೆ ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅನ್ನ ವಾಕ್ಯ ರೂಪದಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಕೊಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ನಾವು ಮೊದಲನೇದಾಗಿ ಸಮೀಕರಣದಲ್ಲಿ ಅಂದ್ರೆ ಗಣಿತ ರೂಪಕ್ಕೆ ನಾವೇನ್ ಮಾಡಬೇಕು, ಬರ್ಕೋಬೇಕು. ಸಮೀಕರಣದ ರೂಪದಲ್ಲಿ ಬರ್ಕೊಂಡು ನಂತರ ನಾವೇನ್ ಮಾಡಬೇಕು, ಅದರ ಬೆಲೆಯನ್ನ ಕಂಡುಹಿಡಿಬೇಕು. ಈ ಮೊದಲನೇ ಕ್ವಶನ್ ನೋಡಿ ಮಕ್ಕಳೇ, ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದಾಗ ಒಂದು ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅರ್ಥ ಅಂದ್ರೆ 1/2 ಆಗುತ್ತದೆ. ಆ ಭಿನ್ನರಾಶಿ ಯಾವುದು? ಇಲ್ಲಿ ಒಂದು ಭಿನ್ನರಾಶಿಯನ್ನ ಕೇಳ್ತಾ ಇದ್ದಾರೆ. ಭಿನ್ನರಾಶಿ ಅಂದ ತಕ್ಷಣ ಅಂಶ ಮತ್ತೆ ಛೇದ ಇರುತ್ತೆ. ಈ ಭಿನ್ನರಾಶಿಯಲ್ಲಿರ್ತಕ್ಕಂಥ ಅಂಶ ಮತ್ತೆ ಛೇದವನ್ನ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ನಾವು ಯಾವಾಗ ಹಿಂದಿನ ಆದೇಶ ವಿಧಾನದಲ್ಲಿ ಕಲಿತಿದ್ವಲ್ಲ ಅದೇ ರೀತಿ ನಾವಿಲ್ಲಿ ಅಂಶ ಮತ್ತೆ ಛೇದವನ್ನ x ಮತ್ತೆ y ಅಂತ ತಗೊಳ್ಳೋಣ. ಇದು ಯಾವ ಭಿನ್ನರಾಶಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಆ ಭಿನ್ನರಾಶಿಯ ಪರಿಹಾರ, ಆ ಭಿನ್ನರಾಶಿ x divided by y, ಸಾರಿ x by y ಆಗಿದೆ. ಅಂದ್ರೆ ಅಂಶ x ಆಗಿರಲಿ, ಛೇದ y ಆಗಿರಲಿ. ಆ ಭಿನ್ನರಾಶಿ ಗೊತ್ತಿಲ್ಲ ಅಲ್ವಾ ನಮಗೆ. ಸೊ ಯಾವ ಭಿನ್ನರಾಶಿ ಕಂಡಿಬೇಕು ಅಂದಾಗ ಒಂದು ಭಿನ್ನರಾಶಿ ರೂಪದಲ್ಲಿ ಬರಿತೀವಿ ನಾವು, ಹೌದಲ್ವಾ. ಹಿಂದಿನ ಲೆಕ್ಕದಲ್ಲಿ ಆದೇಶ ವಿಧಾನದಲ್ಲಿ ಸೊ ಒಂದು ಚೆಂಡಿನ ಬೆಲೆ x, ಬ್ಯಾಟಿನ ಬೆಲೆ y ಅಂತ ತಗೊಂಡಿದ್ವಲ್ಲ. ಇಲ್ಲಿ ಭಿನ್ನರಾಶಿ ಕಳೆದ್ರಿಂದ ಆ ಭಿನ್ನರಾಶಿ ರೂಪದಲ್ಲಿ ನಾವು ಬರೀಬೇಕು ಅಂಶ ಮತ್ತೆ ಛೇದ. ಇದು ನಾವು ತಗೊಂಡಿರ್ತಕ್ಕಂತಹ ಭಿನ್ನರಾಶಿ x by y ಆಗಿರಲಿ. ಇಲ್ಲಿ ನೋಡಿ, ಮೊದಲನೇ ಅರ್ಧಭಾಗ ನೋಡೋಣ. ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ
ಛೇದದಿಂದ ಒಂದನ್ನು ಕಳೆದಾಗ ಒಂದು ಸಿಗುತ್ತದೆ. ಒಂದು ಭಿನ್ನರಾಶಿಯ ಅಂಶಕ್ಕೆ, ಇದು ಭಿನ್ನರಾಶಿ ತಗೊಂಡಿದ್ದೀವಿ ಎಕ್ಸ್ ಬೈ ವೈ, ಅಲ್ಲಿ ಅಂಶ ಯಾವುದು ಎಕ್ಸ್, ಛೇದ ಯಾವುದು ವೈ. ಇವಾಗ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಅಂತ ಪ್ರಶ್ನೆ ಇದೆ ಅಲ್ವಾ, ಇಲ್ಲಿ ನೋಡಿ, ಒಂದು ಭಿನ್ನರಾಶಿಯ ಅಂಶಕ್ಕೆ, ಇದು ಎಕ್ಸ್ ಬೈ ವೈ ಅಂತ ಬಂದಿದ್ದಲ್ಲ, ಈ ಭಿನ್ನರಾಶಿ ತಗೊಂಡಿದ್ದೀವಲ್ವಾ, ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ. ಅಂಶ ಯಾವುದಿದೆ ಎಕ್ಸ್ ಅನ್ನೋದು ಅಂಶ, ಅದಕ್ಕೆ ಒಂದನ್ನು ಸೇರಿಸಬೇಕು. ನಂತರ ಛೇದದಿಂದ ಒಂದನ್ನು ಕಳೆದಾಗ, ಛೇದ ಯಾವಿದೆ ವೈ ಇದೆ, ಈ ಛೇದದಿಂದ ನಾವೇನ್ ಮಾಡಬೇಕು, ಒಂದನ್ನು ಕಳಿಬೇಕು. ಒಂದನ್ನು ಕಳೆದಾಗ ಒಂದು ಸಿಗುತ್ತದೆ. ಏನ್ ಸಿಗುತ್ತೆ ನಮಗೆ, ಸಮೀಕರಣಕ್ಕೆ ಒಂದು ಬೆಲೆ ಬರಬೇಕಲ್ಲ, ಏನು ಸಿಗುತ್ತೆ ಅಂದಾಗ ಈಸಿಕೊಂಡು ಒಂದು ರಿಸಲ್ಟ್ ಸಿಗುತ್ತೆ ಅಂತ ಅರ್ಥ. ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದಾಗ ಒಂದು ಸಿಗುತ್ತದೆ. ಇದು ಸಮೀಕರಣ ನಂಬರ್ 1 ಅಂತ ಆಯ್ತು. ಅರ್ಧ ಸೆಂಟೆನ್ಸ್ಗೆ ಒಂದು ಸಮೀಕರಣ, ಇಲ್ಲ ಅರ್ಧ ಸೆಂಟೆನ್ಸ್ಗೆ ಇನ್ನೊಂದು ಸಮೀಕರಣ. ಸೊ ಇಲ್ಲಿ ಒಂದು ಭಿನ್ನರಾಶಿಯ ಅಂಶಕ್ಕೆ, ಭಿನ್ನರಾಶಿ ಯಾವ ತಗೊಂಡಿದ್ರಲ್ಲಿ ಎಕ್ಸ್ ಬೈ ವೈ, ಇದರಲ್ಲಿ ಅಂಶ ಎಕ್ಸ್ ಛೇದ ವೈ. ಸೊ ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದಾಗ ನಮ್ಗೆ ಏನು ಸಿಕ್ತು, ಒಂದು ಸಿಕ್ತು. ಇದು ಸಮೀಕರಣ ನಂಬರ್ 1. ಈಗ ಇನ್ನು ಅರ್ಧ ಸೆಂಟೆನ್ಸ್ ನೋಡೋಣ. ಆ ಭಿನ್ನರಾಶಿಯ ಛೇದಕ್ಕೆ, ಈ ಭಿನ್ನರಾಶಿ ಎರಡು ಭಿನ್ನರಾಶಿಯ ಛೇದಕ್ಕೆ ಏನಿದೆ ಇಲ್ಲಿ ಒಂದನ್ನು ಸೇರಿಸಿದರೆ, ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ನಮಗೆ 1/2 ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ 1/2 ಆಗುತ್ತದೆ ಅಂತ ಸಿಗುತ್ತದೆ. ಈ ಒಂದು ಎಕ್ಸ್ ಬೈ ವೈ ಅನ್ನು ಭಿನ್ನರಾಶಿಯಲ್ಲಿ ಛೇದಕ್ಕೆ 1 ಸೇರಿಸಿದಾಗ ನಮಗೆ 1/2 ಸಿಗುತ್ತೆ. ಇದು ನಮಗೆ ಸಮೀಕರಣ ನಂಬರ್ 2. ಸೊ ಇವಾಗ ಇದು 1 ಸಿಕ್ತು, ಅದು 2 ಸಿಕ್ತು. ಹೌದಾ, ಇವೆರಡೂ ಕೂಡ ಫಸ್ಟ್ ನಾವು ಸುಲಭ ರೂಪಕ್ಕೆ ತರೋಣ. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿರ್ತಕ್ಕಂತಹ ಭಿನ್ನರಾಶಿಯಲ್ಲಿ ಇದನ್ನ ಓರೆ ಗುಣಾಕಾರ ಮಾಡೋಣ. ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು, ಇದನ್ನು ಗುಣಿಸ್ಕೊಳ್ಳಿ, 1y ಪ್ಲಸ್ ಇಂಟು ಮೈನಸ್ ಮೈನಸ್ 1. ಇವಾಗ y ಈ ಕಡೆ ಕಳ್ಸೋಣ, 1 ಆ ಕಡೆ ಕಳ್ಸೋಣ. ಎಕ್ಸ್ ಮತ್ತೆ ವೈ ಚಲಾಕ್ಷರಗಳು ಒಂದೇ ಕಡೆ ಇರಬೇಕು. ಎಕ್ಸ್ ಮತ್ತೆ ವೈ, ಒಂದು y ಈ ಕಡೆ ಬಂದರೆ ಮೈನಸ್ ಆಯಿತು. ಇಲ್ಲಿ ಮೈನಸ್ 1 ಆಲ್ರೆಡಿ ಇದೆ, ಮೈನಸ್ 1 ಬರಲಿ. ಈ ಒಂದು ಈ ಕಡೆ ಬಂದರೆ ಮೈನಸ್ 1 ಆಯಿತು. ಸೊ ಹಾಗಾಗಿ ಏನು ಬರುತ್ತೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2. ಸಮೀಕರಣ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಇದು ಅಷ್ಟೇ ಓರೆ ಗುಣಾಕಾರ ಮಾಡಿ 2ನ್ನ ಎಕ್ಸ್ ಗುಣಿಸ್ಕೊಳ್ಳಿ. ಸುಲಭ ರೂಪಕ್ಕೆ ತರ್ತಾ ಇದ್ದೀವಿ. ಒಂದನ್ನ ಈ ಸಮೀಕರಣ, ಈ ಒಂದು ಅದಕ್ಕೆ ಗುಣಿಸ್ಕೋಬೇಕು, ಛೇದಕ್ಕೆ ಗುಣಿಸ್ಕೋಬೇಕು. 1 ಇಂಟು ವೈ ಪ್ಲಸ್ 1 ಇಂಟು 1. ಈಗ ವೈನ ಈ ಕಡೆ ಕಳಿಸೋಣ, 2y ಮೈನಸ್ 1, 2x ಮೈನಸ್ 1y ಇಸ್ ಈಕ್ವಲ್ ಟು 1. ಇದು ಸಮೀಕರಣ ನಂಬರ್ 4. ಇದು ಇಲ್ಲಿ ಏನಿದೆ ಇದು ನಮ್ಮ ಒಂದು ಏನು ಸುಲಭ ರೂಪದಲ್ಲಿ, ಸಂಕ್ಷಿಪ್ತ ರೂಪದಲ್ಲಿ ಇದ್ದಾರೆ. ಈಗ ಇವೆರಡನ್ನ ಬರ್ತೀವಿ. ಸಮೀಕರಣ ನಂಬರ್ 3 ಮತ್ತೆ 4ರಿಂದ ಏನಿದೆ ಅಲ್ಲಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2. ಇಲ್ಲೇನಿದೆ ನೋಡಿ, 2x ಮೈನಸ್ ವೈ ಇಸ್ ಈಕ್ವಲ್ ಟು 1. ಮಕ್ಕಳ, ಈಗ ನಮಗಿದು ಸಂಕ್ಷಿಪ್ತ ರೂಪಕ್ಕೆ ಬಂದಿದೆ. ಸೊ ಇಲ್ಲಿ ನಮಗೆ ವೈ ಬೆಲೆ ಏನಿದೆ ಅಂತ ತೋರಿಸಿದಲ್ಲ, ವೈ ಬೆಲೆಗಳು ಒಂದೇ ಸಹಗುಣಕಗಳಿದ್ದಾಗ ನಾವು ಡೈರೆಕ್ಟ್ ಆಗಿ ಏನು ಮಾಡ್ಬೋದು, ಅಲ್ಲಿಗೆ ಹೋಗ್ಬೋದು. ಮತ್ತೆ ಯಾವುದೇ ಗುಣಿಸೋಕೆ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಮೈನಸ್ 1 ಇದೆ, ಇಲ್ಲಿ ಮೈನಸ್ 1 ಇದೆ, ಬರೀ ಚಿಹ್ನೆಗಳನ್ನು ಮಾತ್ರ ಚೇಂಜ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ಬರ್ಕೊಂಡಿದ್ದೀವಲ್ವಾ, ಇದು ಚಿಹ್ನೆಗಳು ಯಾಕೆ ಹೇಳಿ ಒಂದೇ ಚಿಹ್ನೆ ಇದೆ ಆಯ್ತಾ. ನಾವು ಒಂದನ್ನು ವರ್ಜಿಸಬೇಕಂದಾಗ ಚಿಹ್ನೆ ಏನಾಗಿರಬೇಕು, ಬೇರೆ ಬೇರೆ ಆಗಿರಬೇಕು. ಪ್ಲಸ್ ಇರೋದು ಮೈನಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು, ಪ್ಲಸ್ ಇರೋದು ಮತ್ತೆ ಮೈನಸ್ ಆಯಿತು. ಇಲ್ಲಿ ವೈ ಅನ್ನೋದು ಕ್ಯಾನ್ಸಲ್ ಆಯಿತು. ಪ್ಲಸ್ ಮೈನಸ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. 2x ಅಲ್ಲಿ 1x ಹೋದರೆ ಮೈನಸ್ ಎಕ್ಸ್, ದೊಡ್ಡ ನಂಬರಿಗೆ ಮೈನಸ್ ಇರೋದ್ರಿಂದ ಮೈನಸ್ ಇಸ್ ಈಕ್ವಲ್ ಟು ಮೈನಸ್ 2 ಮೈನಸ್ 1 ಅಂದರೆ ಮೈನಸ್ 3 ಆಯಿತು. ಸೊ ಎಕ್ಸ್ನ ಬೆಲೆ ಎಷ್ಟು ಬಂತು, ಇದು ಕ್ಯಾನ್ಸಲ್ ಅಂದರೆ ಎಕ್ಸ್ನ ಬೆಲೆ ಎಷ್ಟು ಬಂತು, 3 ಬಂತು. ಅರ್ಥ ಆಯ್ತಾ. ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 3 ಯಾವ ತಗೋಣ, ಇಲ್ಲಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2ರಲ್ಲಿ ಹಾಕಿದಾಗ ಇಲ್ಲಿ 3 ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2 ಆಯಿತು. ವೈನ ಮೈನಸ್ ಯಾಕೆ ಕಳಿಸ್ತೀನಿ, ಇದು ಈ ಕಡೆ ಬಂದರೆ ಪ್ಲಸ್ ಆಯಿತು. ಸೊ ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು, 5 ಬಂತು. ಹಾಗಾದ್ರೆ ಎಕ್ಸ್ ಮತ್ತೆ ವೈ ಬಂತು. ನನಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನು, ಭಿನ್ನರಾಶಿ ಇದೆಯೋ ಆ ಭಿನ್ನರಾಶಿಯು
ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆದರೆ ಅವರ ಈಗಿನ ವಯಸ್ಸುಗಳು ಎಷ್ಟು ಅಂತ ಇದೆ. ಸೊ ಈ ಲೆಕ್ಕ ಮಾಡಬೇಕು ಅಂದಾಗ ನಾವು ಈಗಿನ ವಯಸ್ಸುಗಳನ್ನ ತಗೋಬೇಕಾಗತ್ತೆ ಮಕ್ಕಳೇ. ಈಗಿನ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆದರೆ ಈಗಿನ ವಯಸ್ಸುಗಳ ಬೆಲೆ ಎಷ್ಟು, ಈಗಿನ ವಯಸ್ಸುಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೂರಿ ಮತ್ತೆ ಸೋನು ಇಬ್ರು ಫ್ರೆಂಡ್ಸ್ ಇರ್ತಾರೆ. ಅವರು ನೂರಿ ಮತ್ತೆ ಸೋನುವಿನ ಈಗಿನ ವಯಸ್ಸುಗಳು ಈಗ ಪ್ರೆಸೆಂಟಿಗೆ ತಗೋಬೇಕು. ನೂರಿ ಮತ್ತೆ ಸೋನುವಿನ ಈಗಿನ ವಯಸ್ಸು ಎಕ್ಸ್ ಮತ್ತೆ ವೈ ಆಗಿರಲಿ ಕ್ರಮವಾಗಿ. ಅಂದ್ರೆ ನೂರಿಯ ವಯಸ್ಸು ಎಕ್ಸ್ ಅಂತ ತಗೋಬೇಕು, ಸೋನುವಿನ ವಯಸ್ಸು ವೈ ಅಂತ ತಗೋಬೇಕು. ಪ್ರಶ್ನೆಯ ಪ್ರಕಾರ 5 ವರ್ಷಗಳ ಹಿಂದೆ ಅಂದ್ರೆ ಈಗ ಅವರಿಗೆ ಎಕ್ಸ್ ಮತ್ತೆ ಎಕ್ಸ್ ಈಗ ನಮಗೆ ಹೆಚ್ಚು ಕಮ್ಮಿ 30 ವರ್ಷ ಅಂದ್ರೆ 5 ವರ್ಷದ ಹಿಂದೆ ನಮಗೆ ಎಷ್ಟು ವರ್ಷ ಆಗಿರುತ್ತೆ? 5 ವರ್ಷ ಕಡಿಮೆ ಅಂದ್ರೆ 25 ಇರುತ್ತೆ. 40 ವರ್ಷ ಆಗಿದ್ರೆ 35 ಆಗಿರುತ್ತೆ. 45 ಆಗಿದ್ರೆ ಇವಾಗ 45 ಆಗಿದ್ರೆ 5 ವರ್ಷದ ಹಿಂದೆ 40 ವರ್ಷ ಆಗಿರುತ್ತೆ. ಸೊ ಈಗ ನಮ್ಮ ವಯಸ್ಸುಗಳೆಷ್ಟು? 100 ಮತ್ತೆ ಈಗ ಸೋನುವಿನ ವಯಸ್ಸು ಎಕ್ಸ್ ಮತ್ತೆ ವೈ. 5 ವರ್ಷಗಳ ಹಿಂದೆ ಅವರ ವಯಸ್ಸು ಎಷ್ಟಾಗಿರುತ್ತೆ? ಇದರಲ್ಲ ಎಕ್ಸ್ ಮೈನಸ್ 5 ಆಗಿರುತ್ತೆ. ಸೋನುವಿನ ವಯಸ್ಸು ವೈ ಮೈನಸ್ 5 ಆಗಿರುತ್ತೆ. ಫಸ್ಟ್ ಅದಕ್ಕೆ ಬರ್ಕೋಬೇಕು. ಎಕ್ಸ್ ಮೈನಸ್ 5 ವೈ ಮೈನಸ್ 5. 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು 3 ಟೈಮ್ಸ್ ಅಂತ 3ರಿಂದ ಗುಣಿಸ್ಕೋಬೇಕು. ಸೊ ಈಗ ನಾವು ತಗೊಂಡ್ರೆ ನೂರಿಯ ವಯಸ್ಸು ಎಷ್ಟು? ಎಕ್ಸ್ ಅಲ್ವಾ? ಹಾಗಾಗಿ ಹಿಂದೆ 5 ವರ್ಷಗಳ ಹಿಂದೆ ಅಂದ್ರೆ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ವೈ ಮೈನಸ್ 5. ಈ ಒಂದು ಸೋನುವಿನ ವಯಸ್ಸಿನ 3 ಪಟ್ಟು ಅಂದ್ರೆ 3ರಿಂದ ಗುಣಿಸ್ಕೋಬೇಕು. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3 ವೈ ಮೈನಸ್ 15. ಸೊ ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬಂದಾಗ ಎಕ್ಸ್ ಮೈನಸ್ 3 ವೈ 5ರಲ್ಲಿ ಮೈನಸ್ 15 ಕಂಡ್ರೆ ಮೈನಸ್ 10. ಇದು ಮೊದಲನೇ ಸಮೀಕರಣ. ಈಗ ನೆಕ್ಸ್ಟ್ 10 ವರ್ಷಗಳ ಬಳಿಕ. ಈಗ ನಮಗೆ 40 ವರ್ಷ ಅಂದ್ರೆ 10 ವರ್ಷ ಅಂದ್ರೆ ಎಷ್ಟಾಗಿರುತ್ತೆ? 50 ವರ್ಷ ಹೌದಲ್ವಾ? ಸೊ ಈಗ 10 ವರ್ಷದ ಬಳಿಕ ಅಂದಾಗ ಎಕ್ಸ್ ಇರೋದು ಏನಾಗುತ್ತೆ? ಎಕ್ಸ್ ಪ್ಲಸ್ 10 ಆಗುತ್ತೆ. ಇದು 10 ವರ್ಷಗಳ ಬಳಿಕ. 10 ವರ್ಷಗಳ ಬಳಿಕ. ಸೊ ಈಗ ನೂರಿಯ ವಯಸ್ಸು ಎಕ್ಸ್ ಪ್ಲಸ್ 10 ಆಯ್ತು. ಸೋನುವಿನ ವಯಸ್ಸು ಎಷ್ಟಾಗಿರುತ್ತೆ? 5 ಪ್ಲಸ್ 10 ಆಗಿರುತ್ತೆ. ಅವರಿಬ್ಬರು ವಯಸ್ಸುಗಳ ಸಂಬಂಧ ಏನಪ್ಪ ಅಂದ್ರೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗಿರುತ್ತೆ. ಅಂದ್ರೆ 2ರಿಂದ ಗುಣಿಸ್ಕೋಬೇಕು. ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 2 ವೈ ಪ್ಲಸ್ 20. ಈಗ ಮೈನಸ್ ವೈ 2 ವೈ ಈ ಕಡೆ ಬಂದಾಗ ಮೈನಸ್ 2 ವೈ ಆಯಿತು. ಸೊ 20 ಇದೆ ಮೈನಸ್ 10 ಆ ಕಡೆ ಬರುತ್ತೆ. ಸೊ ಅದನ್ನ ಸಂಕ್ಷಿಪ್ತ ರೂಪದಲ್ಲಿ ಬಂದಾಗ ನಮಗೆ ಈ ಸಮೀಕರಣ ಸಿಗುತ್ತೆ. ಮೊದಲನೇ ಸಮೀಕರಣ ಇತ್ತು, ಎರಡನೇ ಸಮೀಕರಣ ಇತ್ತು. ಇವೆರಡನ್ನ ಬರ್ಕೊಂಡಾಗ ನಾವು ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ಚರಾಕ್ಷರ ಎಕ್ಸ್ನ ಒಂದು ಬೆಲೆಗಳ ಸಹಗುಣಕಗಳು ಸಮ ಇದ್ದಾವೆ. ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಆದರೆ ಎರಡಕ್ಕೂ ಒಂದೇ ಚಿಹ್ನೆ ಇರೋದ್ರಿಂದ ನಾವು ಏನ್ ಮಾಡ್ತಾ ಇದ್ವಿ? ಚಿಹ್ನೆಯನ್ನ ಮಾತ್ರ ಬದಲಾವಣೆ ಮಾಡ್ತಾ ಇದ್ವಿ. ಪ್ಲಸ್ ಎಕ್ಸ್ ಇರೋದು ಮೈನಸ್ ಆಯ್ತು, ಮೈನಸ್ 2 ವೈ ಇರೋದು ಪ್ಲಸ್ ಆಯ್ತು, ಇದು ಪ್ಲಸ್ ಇರೋದು ಮೈನಸ್ ಆಯ್ತು. ಸೊ ಇದನ್ನ ವರ್ಜಿಸಿದಾಗ ಮೈನಸ್ ಪ್ಲಸ್ ಇದೆ, ಏನ್ ಬಂತು ನಮಗಿನಲ್ಲಿ? ಮೈನಸ್ ಪ್ಲಸ್ ಕಳಿಬೇಕು. 3ರಲ್ಲಿ 2 ಅಂದ್ರೆ 1 ವೈ ದೊಡ್ಡ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ 5. ಮೈನಸ್ 10 ಮೈನಸ್ 10 ಇದ್ರೆ ಮೈನಸ್ 20. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಮೈನಸ್ ಏನು ಬಂತು ಮಕ್ಕಳೇ? 20 ಬಂತು. ಇವಾಗ ನಾವು ವಯಸ್ಸು ಕಂಡುಹಿಡಿಯಬೇಕು ಹೌದಲ್ವಾ? ಇನ್ನು ನೋಡಿ ಇಲ್ಲಿ ವೈ ಇಸ್ ಈಕ್ವಲ್ ಟು 20 ಅಂದ್ರೆ ಯಾರ ಒಂದು ವಯಸ್ಸು? ಸೋನುವಿನ ವಯಸ್ಸು. ನೂರಿಯ ವಯಸ್ಸು ಅಂತಂದ್ರೆ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಹಾಕಿದಾಗ ವೈನ ಜಾಗದಲ್ಲಿ 20 ತಗೊಂಡ್ರೆ 3 20 60 ಆಯ್ತು. 60 ಆ ಕಡೆ ಬಂದಾಗ ಪ್ಲಸ್ 60 ಆಗುತ್ತೆ. ಪ್ಲಸ್ 60ರಲ್ಲಿ 10 ಕಂಡ್ರೆ ಎಕ್ಸ್ ಆಯ್ತು. ಮಕ್ಕಳೇ ನೂರಿ ಮತ್ತೆ ಸೋನುವಿನ ಈಗಿನ ವಯಸ್ಸು, ನೂರಿಯ ವಯಸ್ಸು 50 ವರ್ಷ, ಹಾಗೆ ಸೋನುವಿನ ಈಗಿನ ವಯಸ್ಸು ಎಷ್ಟು? 20 ವರ್ಷ. ಇದಕ್ಕೂ ಅದಕ್ಕೂ ಟ್ಯಾಲಿ ಮಾಡೋಣ ನೋಡಿ. ಈಗ ಸೋನುವಿನ ವಯಸ್ಸು 50 ವರ್ಷ, ನೂರಿಯ ವಯಸ್ಸು 50 ವರ್ಷ, ಸೋನುವಿನ ವಯಸ್ಸು 20 ವರ್ಷ. 5 ವರ್ಷಗಳ ಹಿಂದೆ ಇವರಿಗೆ ಎಷ್ಟಿರುತ್ತೆ? 45 ಇರುತ್ತೆ. ಇವರಿಗೆ ಎಷ್ಟಿರುತ್ತೆ? 15 ಇರುತ್ತೆ. ಸೊ ಹಾಗಾಗಿ 15 3 ಪಟ್ಟಲ್ಲ, 15 ಎಷ್ಟಾಯ್ತು? 45. ಇದೆ ಅಲ್ವಾ? 3 ಪಟ್ಟು. 5 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಒಂದು ಸಂಬಂಧ ಹೇಗಿತ್ತು? 3 ಪಟ್ಟಿತ್ತು. ಈಗ 10 ವರ್ಷಗಳ ನಂತರ ಇವಳಿಗೆ ಎಷ್ಟಾಗುತ್ತೆ? 60 ಆಗುತ್ತೆ. ಇವರಿಗೆ 10 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ? 30 ಆಗುತ್ತೆ. ಸೊ 30 2 ಪಟ್ಟು ಅಂದ್ರೆ 10 ವರ್ಷದ ಬಳಿಕ 2 ಪಟ್ಟು ತಾನೆ. ಸೊ ಈ 30 ಆದ್ರೆ ಅವ್ರ ಡಬಲ್ ಎಷ್ಟಾಗಿರುತ್ತೆ? 60 ವರ್ಷ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಸಂಬಂಧಗಳು ಎಷ್ಟು ಚೆನ್ನಾಗಿದ್ದಾವಲ್ಲ ಮಕ್ಕಳ ಲೆಕ್ಕಗಳು. ಸೊ ಈ ರೀತಿಯಾಗಿ ಮುಂದಿನ ಒಂದು ಲೆಕ್ಕಗಳನ್ನ ಮುಂದಿನ ತರಗತಿಯಲ್ಲಿ ಮಾಡೋಣ. ಧನ್ಯವಾದಗಳು.